ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ದೃಷ್ಟಿ ಆಯ್ತದೆ ನೋಡ್ಬೇಡಿ, ಬೆಸ್ಸಲಾಗೈತೆ ನಮ್ ಜೋಡಿ. ಏನಪ್ಪಾ ಅಂತಂದ್ರೆ ಇಂಡಿಯಾದಾಗ ಗಾರ್ಡನ್ ಯಾವ ರೀತಿ ಇರ್ತಾವ, ಪಬ್ಲಿಕ್ ಗಾರ್ಡನ್ ಯಾವ ರೀತಿ ಇರ್ತಾವ ಅನ್ನೋದ ನೀವು ಕಾಮೆಂಟ್ದಾಗ ಹಾಕ್ರಿ. ಸೊ ರೊಮೇನಿಯಾದಾಗ ಗಾರ್ಡನ್ ಯಾವ ರೀತಿ ಇರುತ್ತಂತ ಹೇಳಿ ನಾನೀಗ ತೋರಿಸ್ತೀನಿ, ಬರ್ರಿ ನೋಡುವ. ಇವತ್ತು ನಾನು ನಮ್ಮ ಮನೆ ಹತ್ರನೇ ಇರೋದ ಶಾಂತವಾದ, ಸ್ವಚ್ಛವಾದ, ಸುಂದರವಾದ ಗಾರ್ಡನ್ ಟೂರ್ ಮಾಡತ್ತೀನಿ. ಸೊ ಈ ಗಾರ್ಡನ್ದಾಗ ಏನೇನು ಐತಿ ಅಂಥೇಳಿ ನಾನು ತೋರಿಸ್ತೀನಿ. ಈ ಗಾರ್ಡನ್ ಪೂರ್ತಿ ಹೆಂಗೈತೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಏನರ ವಾಕಿಂಗ್ ಮಾಡಕ್ಕೆ ಹೋದ್ರೆ ಪೂರ್ತಿ ಶಾಂತ. ಬರ್ರಿ ಅಲ್ಲಿ ಏನೋ ಕೇಳೋದಂತಂದ್ರೆ ಒಂದು ಸೈಡಿಗೆ ಬಂದ್ರೆ, ಒಂದು ಎಡ್ಜಿಗೆ ಬಂದ್ರೆ ಬರ್ರಿ ನಿಮಗೆ ಗಾಡಿ ಸೌಂಡ್ ಅಷ್ಟೇ ಕೇಳ್ತಾವ. ಇನ್ನೂ 3 ಸುತ್ತು ಏನೈತಿ ಬರೀ ಹಕ್ಕಿಗಳು ಹಾಡೋದು, ಪಾರಿವಾಳದ ಸೌಂಡ, ಗುಬ್ಬಿ ಸೌಂಡ ಇದೇ ಜಾಸ್ತಿ ಕೇಳ್ತೈತಿ. ಈ ಗಾರ್ಡನ್ ತುಂಬ ಇಲ್ಲ ಅಂದ್ರೂ ನಿಯರ್ ಒಂದು 200 ಮರಗಳದಾವ. ಹೊರಗಡೆ ಇಂತ್ರ ನಿಂತು ನೋಡಾಕತ್ರ ಇದೊಂಥರ ಗಾರ್ಡನ್ ಥರ ಫೀಲ್ ಅನಿಸೋದೇ ಇಲ್ಲ. ನೋಡಾಕತ್ರ ಇದೇನಪ್ಪ ಕಾಡು ಐತಲ್ಲ ಅನ್ನೋ ಥರ ಫೀಲ್ ಕೊಡ್ತೈತಿ. ಮತ್ತು ಕುಂಡ್ರಕ್ಕೆ ಭಾಳಷ್ಟು ಟೇಬಲ್ಗಳದಾವ. ಅದು ಬಿಟ್ಟರೆ ಮತ್ತು ಸಣ್ಣ ಮಕ್ಳಿಗೆ ಆಡಕ್ಕಂಥೇಳಿ ಪಾರ್ಕಿಂದ ಗಾರ್ಡನ್ದು ಏನೈತಲ್ಲ, ಸೊ ಪಾರ್ಕ್ ಅಂತ ಮಾಡಿದಾರ. ಅಲ್ಲೆಲ್ಲ ಇದೇನಿದು ಜಾರ್ಗುಂಟಿ, ಜೇಕ, ದಡಮ್ದುಡ್ಕಿ, ಸೊ ಇವನ್ನೆಲ್ಲನೂ ಒಂದು ಮೂಲೆ ಆ ಕಡೆ ಇಟ್ಟಿದ್ದಾರೆ. ಮತ್ತು ಅದು ಬಿಟ್ಟಂದ್ರೆ ಈಗ ಪಾರಿವಾಳಗಳಿಗೆ ನೀರು ಕುಡಿಯೋಕ್ಕಾಗಿರ್ಬೋದು, ಮತ್ತು ಈವ್ನಿಂಗ್ ವಾಕ್ ಮಾಡೋಕೆ ಬಂದು ಕುಂಡ್ರಕ್ಕೆ ಅದು ಕುಂತಿರ್ತಾರಲ್ಲ, ಸೊ ಅವ್ರಿಗೆ ನೀರು ಕುಡಿಯೋಕೆ ಕೆಲವೊಂದು 4-5 ನಳದ್ದು ಇದನ್ನು ಸ್ಟ್ಯಾಂಡ್ ಮಾಡಿದಾರೆ ಅಲ್ಲಿ. ಮತ್ತು ನಮ್ಮ ನಡಬರ್ಕ್ ಏನೈತಿ ಒಂದು ಫೌಂಟೇನ್ ಐತಿ ಚಂದಂದ. ಆ ಕಡೆ ಈ ಕಡೆ 2 ಕಡೆ ನೀರು ಇದನ್ನು ಮಾಡೋದೊಂದು ಫೌಂಟೇನ್ ಐತಿ. ಸೊ ಇಲ್ಲಿ ಏನು ಎಷ್ಟು ದಿಕ್ಕು ಐತಿ, ಇದು 4 ಮೂಲಿದು ಏನೋ ಐತಿದು. ಆ 4 ಮೂಲಿಗೆ ಐತಿ ಅಂತಂದ್ರೆ ಯಾವ ಕಡೆ ಅಂತ ಈಗ ಮುಂದಿನ ಕಡೆ ಅಂತನ ಹಾದು ಬರೋರ್ಗೆ ಹಾದೈತಿ, ಸೈಡ್ ಹಾದು ಬರೋರ್ಗೂ ಹಾದೈತಿ. ಸೊ 4 ಸೈಡ್ ಇಂತ್ರನೂ ಹಾದಿ ಮಾಡಿದಾರೆ ಇದಕ್ಕೆ ಹಾದು ಬರಾಕಂತ ಹೇಳೇನ. ಮತ್ತು ಇಲ್ಲಿ ಸಣ್ಣ ಮಕ್ಕಳಿಗೆ ಆಡಕ್ಕಂತ ಹೇಳೇನೆ ಏನೇನ ದಡಮ್ದುಡ್ಕಿ ಎಲ್ಲ ಥರನೂ ಇಟ್ಟಿದ್ದಾರೆ ಅಲ್ಲಿ. ಹೆಂಗತ್ತಂತಂದ್ರೆ ಮತ್ತು ನಮ್ಮ ಇಂಡಿಯಾದಾಗ ಮಕ್ಕಳನ್ನ ಆಡಕ್ಕೆ ನಾವು ಹೆಂಗೆ ಉಸುಕ್ನಾಗ ಆಡಕ್ಕೆ ಬಿಡ್ತೀವಲ್ಲ, ಸೊ ಇಲ್ಲಿ ಉಸುಕ್ ಅಂತಂದ್ರೆ ಹಂಗೆ ಯಾರು ಮನೆ ಕಟ್ಟವ್ರು ಉಸುಕದು ಉಗ್ಯಂಗಿಲ್ಲ. ಸೊ ಅದಕ್ಕಂತ ಏನೇನು ಮಾಡ್ತಾರಂದ್ರೆ ಪಾರ್ಕ್ದಾಗನ ಒಂದು ಪಾಂಡ್ಗತೆ ಮಾಡಿ ಅದ್ರಾಗ ಇದು ಗೋರ್ಮೆಂಟ್ದವ್ರನ್ನ ಅಲ್ಲಿ ತಂದು ಮುನ್ಸಿಪಾಲ್ಟಿ ಅವ್ರದ್ದು ಏನು ಮಾಡ್ತಾರೆ, ಉಸುಕ್ ಹಾಕ್ಕಾರ. ಆ ಉಸುಕ್ದಾಗ ಮಕ್ಳು ಆಡ್ತಾವೆ ಇಲ್ಲಿ. ಸೊ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ನಾವು ಹೊರಗೆ ಮನೆ ಕಟ್ಟು ಹಿಂಗೇನು ಉಸುಕಿರ್ತಾವೆ, ಅಲ್ಲಿ ಹೋಗಿ ನಮ್ಮ ಮಕ್ಕಳು ಆಡ್ತಾವೆ. ಮಕ್ಕಳಿಗೆ ಆಟ ಆಡೋಕ್ಕನ ಏನೇನು ವಸ್ತುಗಳು ಇಟ್ಟಾರ ಅಂಥೇಳಿ ಇಲ್ಲಿಗೆ ನೋಡೋಣ ಬರ್ರಿ. ಇದೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂತಂತಂದ್ರೆ, ನೀವೇನಾದರೂ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ಬೋದು, ITI, ಡಿಪ್ಲೊಮಾ ಇವನ್ನೆಲ್ಲ ಮಾಡಿ ನಿಮಗೆ CNC ಆಪ್ರೇಟರ, ಎಲೆಕ್ಟ್ರಿಷಿಯನ, ಪಿಟ್ಟರ, ವೆಲ್ಡರ, ಹೆಲ್ಪರ ಈ ಥರ ನಿಮಗೇನಾದರೂ ಜಾಬ್ ಒಳಗೆ ಇಂಟ್ರೆಸ್ಟ್ ಇತ್ತು, ನಿಮಗೇನಾದರೂ 2-3 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಂತಂದ್ರೆ, ನಿಮಗೇನಾದರೂ ರೊಮೇನಿಯಾದ ಜಾಬ್ ಮಾಡೋ ಇಂಟ್ರೆಸ್ಟ್ ಇತ್ತಂತಂದ್ರೆ ಇಲ್ಲಿ ಕಾನೂನು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ಬೋದು. ಯಾಕಂದರೆ ಇಲ್ಲಿ ಇಂಡಿಯಾದಿಂದ ಹೈಯರ್ ಮಾಡತ್ತಾರ ಈಗ. ಸೊ ಆ ರೀಸನ್ ವೀಸಾ ಪ್ರೊಸೆಸ್ ಆಗಿರ್ಬೋದು, ಮತ್ತು ಇಲ್ಲಿ ಫುಡ್ ಎಲ್ಲನೂ ನಿಮಗೆ ಕಂಪ್ನಿನ ಪ್ರೊವೈಡ್ ಮಾಡ್ತದೆ. ವೀಸಾ ಪ್ರೊಸೆಸ್ ಏನೈತಿ ಅದನ್ನೆಲ್ಲ ನಿಮ್ಮ ಕಡೆ ಮಾಡ್ಕೋದಿರ್ತದೆ, ಬಟ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಫುಡ್ ಇಲ್ಲಿ ಬಂದ ತಕ್ಷಣ ಫುಡ್ಡಿಂದಾಗಿರ್ಬೋದು, ರೂಮಿಂದಾಗಿರ್ಬೋದು ಇದನ್ನೆಲ್ಲನೂ ಏನೈತಿ ಕಂಪ್ನಿ ಹೆಲ್ಪ್ ಮಾಡ್ತದೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂತಂದ್ರೆ ಇಲ್ಲಿ ಕಾನೂನು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಮೋರ್ ಇನ್ಫಾರ್ಮೇಷನ್. ಸೊ ಥ್ಯಾಂಕ್ ಯು. ಇಲ್ಲಿ ಆಟ ಆಡೋ ಮಕ್ಕಳಿಗೆ ಐತಲ್ಲ, ತಳಗೈತಲ್ಲ ಅಲ್ಲಿ ಏನು ಏರಿಯಾ ಇರುತ್ತಲ್ಲ ಅದು ಮಕ್ಕಳಿಗೆ ಆಟ ಆಡೋಕ್ಕಂತ ಸಾಮಾನು ಇಟ್ಟಲೆ. ಸೊ ಅಲ್ಲಿ ತಳಗ ರಬ್ಬರ್ ಥರ ಏನೋ ಮ್ಯಾಟ್ ಹಾಕ್ಯಾರ. ಅದನ್ನು ನಮ್ಮಲ್ಲಿ ಹೆಂಗೆ ಕಾಂಕ್ರೀಟ್ ಹಾಕಿರ್ತಾರಲ್ಲ, ಕಾಂಕ್ರೀಟ್ ಹಾಕೋದ್ರಿಂದ ಏನಾಗುತ್ತೆ, ಸೊ ಮಕ್ಕಳು ಒಂದು ಸ್ವಲ್ಪ ಆಡುವ ಬಿದ್ದು ಅಂದ್ರೆ ತೆರೆದು ಬಿಡುತ್ತೆ, ಕಾಲ ಕೈಯ ತೆರೆದು ಅಂದ್ರೆ ನೋವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಅದ್ರ ಮೇಲೆ ಅದು ಬಿದ್ರೂ ಪೆಟ್ಟು ಹತ್ತಂಗಿಲ್ಲ. ಅದೊಂಥರ ಕಾಲಿಟ್ಟು ಒಂದು ಒಳಗೆ ಹೋದಂಗೆ ಫೀಲ್ ಅನಿಸುತ್ತೆ ಕಾಲ. ಸೊ ಅಲ್ಲೆಲ್ಲ ಏನು ಆಟ ಆಡು ಏನೇನದವಲ್ಲ ಅಲ್ಲೆಲ್ಲದ್ರ ಅಂತೆಕ್ಕೂ ಆ ರಬ್ಬರ್ ಥರ ಈಗ ಕರೀದು ಏನೈತಲ್ಲ, ಇದು ಕರೀದು ಕೆಂಪು. ಸೊ ಇದೆಲ್ಲ ಅದೊಂದು ರಬ್ಬರ್ ಮಟೀರಿಯಲ್ ಏನೋ ಹಾಕ್ಯಾರ ಅದ್ರ ಮೇಲೆ, ಕಾಂಕ್ರೀಟ್ ಥರನ, ಬಟ್ ಅದು ರಬ್ಬರ್ ಒಳಗೆ ಬರ್ತದೆ. ಅದು ಬಿದ್ರೂ ಏನೋ ಪೆಟ್ಟು ಹತ್ತಂಗಿಲ್ಲ, ಏನೂ ಇಲ್ಲ. ಸಣ್ಣ ಮಕ್ಕಳಿಗೆ ಏನು ಹುಟ್ಟಿದೆ ಅಂತ ಹಿಡ್ದನ ಆಟ ಆಡು ಏನೇನು ವಸ್ತುಗಳು ಇರ್ತಾವೆ ಎಲ್ಲ ಥರನೂ ಆಟ ಆಡೋಕ್ಕೆ. ಅಂದ್ರೆ ಜಾಸ್ತಿ ಇಲ್ಲಿ ಏನಾಗುತ್ತಂದ್ರೆ ಸಣ್ಣ ಮಕ್ಕಳಿಗೆ ಪ್ರಿಯಾರಿಟಿಯನ್ನು ಜಾಸ್ತಿ ಕೊಡ್ತಾರೆ. ಇಲ್ಲಿ ದೊಡ್ಡವ್ರಕ್ಕಿಂತ ಸಣ್ಣ ಮಕ್ಕಳಿಗೆ ಈಗ ಒಂದು ಅವ್ರದ್ದೆಲ್ಲ ಆಲ್ವೇಸ್ ಎಲ್ಲದ್ರಾಗೂ ಹಿಡಿದ್ರೂ ಈಗ ಆಟ ಆಡೋದು ಹಿಡ್ದನ ಅವ್ರಿಗೆ ಅರಿವಿ ಡ್ರೆಸ್ ಆಗಿರ್ಬೋದು, ಮತ್ತು ಅವ್ರಿಗೆ ಕಲ್ಸೋದು ಇದನ್ನಾಗಿರ್ಬೋದು ಎಲ್ಲದ್ರಾಗೂ ಜಸ್ಟ್ ಫಸ್ಟ್ ಅವರಿಗೆ ಜಾಸ್ತಿ ಪ್ರಿಯಾರಿಟಿ ಸಿಗೋದು ಮಕ್ಕಳಿಗೆನ. ಮತ್ತು ಇಲ್ಲಿ ಆಟ ಆಡೋಕ್ಕೆ ಏನೇನು ಸಂಬಂಧ ನೋಡ್ಬೋದು, ಜೋಕಾಲಿ ಪಝಲ್ ಥರ ಒಂದು ಏನೋ ಕ್ರಿಯೇಟ್ ಮಾಡಿದಾರೆ. ಅದು ಪಝಲ್ ಅಂತಂದ್ರೆ ಹೆಂಗೆ ಜಾರ್ಗುಂಟೆ ಐತಿ. ಸೊ ಒಂದು ಸೈಡ್ ಜಾರ್ಗುಂಟೆ ಐತಿ, ಅದಕ್ಕೆ ಹೋಗಕ್ಕೆ ಹಾದಿಲ್ಲ. ಅದ್ರೊಳಗೆ ಒಂದು ಸಿಲಿಂಡ್ರಿಕಲ್ದು ಇದನ್ನು ಹಾಕಿದಾರೆ ಅದನ್ನು ಪಝಲ್ ಕಂಪ್ಲೀಟ್ ಮಾಡಿ ಅದ್ರ ಒಳಗೆ ಹೋಗಿ ಜಾರ್ಗುಂಟೆ ಆಡೋದು ಆ ಥರ ಇದನ್ನು ಮಾಡಿದಾರೆ. ಮತ್ತು ದಡಮ್ದುಡ್ಕಿ ನಾವು ಆ್ಯಕ್ಚುಲಿ ಸಣ್ಣರಿದ್ದಾಗ ಆಡ್ತಿದ್ದೀವಿ ದಡಮ್ದುಡ್ಕಿ. ಒಂದು ಕಡೆ ಒಬ್ರು ಕುಂತು ಇನ್ನೊಂದು ಕಡೆ ಇನ್ನೊಬ್ರು ಕುಂತು ಒಬ್ರು ಮ್ಯಾಲೆ ಹೋಗಿ ತಳಗೆ ಬರೋದು. ಸೊ ಆ ಥರ ಎಲ್ಲ ಇದೊಂಥರ ಹೆಂಗೆ ಅಂತ ನಮಗೂ ನೋಡಿದಾಗ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಒಂದೊಂದು
10 ವರ್ಷದ ಮಕ್ಕಳನ್ನ ನಮ್ಮಲ್ಲಿ ಹೆಂಗೆ 18 ಇಯರ್ಸ್ ಥರ ಇರ್ತಾರಲ್ಲ, ಸೊ ಆ ಥರ ಒಂದು 10 ವರ್ಷ 15 ವರ್ಷದ ಮಕ್ಕಳನ್ನ ಆ ಥರ ಇರ್ತಾರೆ ಇಲ್ಲಿ ನೋಡಕ್ಕನ. ಸೊ ಇದೇನೈತಲ್ಲ ಈ ಮಟೀರಿಯಲ್ ಒಟ್ಟ ಬೀಳಂಗಿಲ್ಲ. ಆ್ಯಕ್ಚುಲಿ ಇದು ನಮ್ಮಲ್ಲಿ ಹಾಕ್ರೂ ಬೆಸ್ಟ್ ಆಕೈತಿ. ನಾನು ಈ ಪಾರ್ಕಿಗೆ ಏನು ಮಾಡ್ತೇನೆ, ಬೆಳಗ್ಗೆ ವಾಕಿಂಗ್ ಅಂತ 1 ಅವರ್ ಬಂದು ಯಾರೂ ಇರಂಗಿಲ್ಲ ಆ ಟೈಮ್ನಾಗ. ಸೊ ಬೆಳಗ್ಗೆ ವಾಕಿಂಗ್ ಅಂತ ಹೇಳಿ ಬಂದು ಒಂದು ಸ್ವಲ್ಪ ಆ್ಯಕ್ಚುಲಿ ನಮಗೆ ಸೂರ್ಯನ ಬಿಸಿಲು ಸಿಗೋದ ಭಾಳ ಕಡಿಮೆ, ಯಾಕಂದ್ರೆ ಜಾಸ್ತಿ ಒಳಕೊಂಡಿರೋದು ಹಿಂಗಾಗಂತಲೇ ಸೂರ್ಯನ ಬಿಸಿಲು ತೊಗೊಳಕ್ರಿ ಯಾಕೆ ನಾವು ಒಂದಿಟ್ಟು ಹೊರಗೆ ಬರ್ಬೇಕಂತೇಳಿ ಜಸ್ಟ್ ಒಂದು 4 ರೌಂಡ್ ವಾಕಿಂಗ್ ಅದು ಮಾಡಿ ಒಂದು ಸ್ವಲ್ಪ ಸೂರ್ಯನ ಬಿಸಿಲು ತೊಗೊಂಡು ಆಮೇಲೆ ನಾನು ಮನೆಗೆ ಹೋಗ್ಕೊಂಡು ಮತ್ತು ಇಲ್ಲಿ ಆಡಕ್ಕಂಥೇಳಿನ ಚೆಸ್ ಅದು ಇದನ್ನು ಮಾಡಿದ್ರೆ ಏನು ಮಾಡ್ತಾರೆ ಈವ್ನಿಂಗ್ ಟೈಮ್, ಬೆಳಗ್ಗೆಕ್ಕಿಂತ ಇಲ್ಲಿ ಜನ ಜಾಸ್ತಿ ಈವ್ನಿಂಗ್ ಟೈಮ್ನ ಪಾರ್ಕ್ನಾಗ ಅಂತೂ ಭಾಳ ಟೈಮ್ ಸ್ಪೆಂಡ್ ಮಾಡ್ತಾರೆ ಪೂರ್ತಿ. ಈಗಂತೂ ಏನಾಗೈತೆ ಅಂತ ಬೆಳಗ್ಗೆ 5:30 ಅನ್ನೋಟಿಗೆ ಫುಲ್ ಬೆಳಕು ಬರ್ತೈತಿ, ಸಂಜೆಗೆ 9 ಗಂಟೆಗೆ ಪೂರ್ತಿ ಕತ್ಲಾಕೈತಿ. ಅಲ್ಲಿ ಮಟ್ಟ ಕತ್ಲಾಗಂಗಿಲ್ಲ. 9 ಗಂಟೆ ನಂತರನ ಸಣ್ಣಂಗೆ ಸೂರ್ಯ ಮುಳುಗ್ತಾನೆ, ಅಲ್ಲಿ ಮಟ್ಟ ಬಿಸಿಲು ಹಂಗೆ ಇರ್ತೈತಿ ನಾ. ಸೊ ಆ ರೀಸನ್ಗೆ ಏನು ಮಾಡ್ತಾರೆ ಬ್ಯಾಸ್ಗೆ ಟೈಮಿಗೆ ಆಡಕ್ಕಂಥೇಳಿನ ತಮ್ಮ ಕಡೆ ಚೆಸ್ ಕಾಯಿ ಇರ್ತಾವಲ್ಲ, ಸೊ ಚೆಸ್ ಕಾಯಿಗಳನ್ನ ತೊಗೊಂಬಂದು ಇಲ್ಲಿ ಚೆಸ್ದು ಕೆಲವೊಂದಿಷ್ಟು ಆ ಪರ್ಶಿ ಮೇಲೆ ಚೆಸ್ಸಿಂದ ಏನೈತಲ್ಲ ಅದನ್ನು ಡೈಗ್ರಾಮ್ ಹಾಕಿದ್ದಾರೆ. ಸೊ 4 ಮೂಲಿಕಂತ ಒಂದು ಏನಾರ ಕಾಫಿ ಆಗಿರ್ಬೋದು, ಮತ್ತು ಇಲ್ಲಿ ಸೂರ್ಯಕಾಂತಿ ಬೀಜಗಳು ಏನು ಮಾಡ್ತಾರಲ್ಲ ಅವ್ನು ತಿಂತಾರೆ. ಸೊ ಇಲ್ಲಿಯವ್ರು ಜಾಸ್ತಿ ಅವಾಗಿರ್ಬೋದು ಅವನ್ನೆಲ್ಲ ತೊಗೊಂಬಂದು ಇಲ್ಲಿ ಕುಂತು ತಿಂದು ಎಂಜಾಯ್ ಮಾಡಿ ಎಲ್ಲರೂ ಏನು ಮಾಡ್ತಾರೆ ರಾತ್ರಿ ಮನೆಗೆ ಹೋಗ್ತಾರೆ. ಮಕ್ಳು ಆಡ್ತಾವೆ, ಮತ್ತು ಅವ್ರು ತಿನ್ನೋರು ಏನೈತಿ ತಿಂದು ಆಟ ಆಡಿ ಅವ್ರು ಇದನ್ನು ಮಾಡ್ತಾರೆ. ಇದೇನೈತಲ್ಲ ಜಾಗಿಂಗ್ ಮಾಡ್ತಾರಲ್ಲ ರನ್ನಿಂಗ್ ಮಾಡೋರು, ಸೊ ಅವ್ರಿಗಾಗಿರ್ಬೋದು, ಮತ್ತು ಸ್ಕೇಟಿಂಗ್ ಮಾಡ್ತಾರಲ್ಲ ಸೊ ಅವ್ರಿಗಾಗಿರ್ಬೋದು, ಮತ್ತು ಸೈಕ್ಲಿಂಗ್ ಮಾಡ್ತಿರ್ತಾರಲ್ಲ ಅವ್ರಿಗಾಗಿರ್ಬೋದು, ಅವ್ರಿಗಂಥೇಳಿನ ಒಂದು ಏರಿಯಾ ಕ್ರಿಯೇಟ್ ಮಾಡಿದಾರೆ ಅವರಲ್ಲಿ. ಅವ್ರಿಗೆ ಈಗ ಜಾಗಿಂಗ ಸೈಕ್ಲಿಂಗ ಇವ್ರು ಏನು ಮಾಡ್ತಾರಲ್ಲ ಸೊ ಇವರಿಗೆಲ್ಲ ಒಂದು ಪ್ರಾಕ್ಟೀಸ್ಗೆ ಇರಲಿ ಅಂಥೇಳಿ ಅದಕ್ಕೆ ಒಂದು ಸಪ್ರೇಟ್ ಏರಿಯಾ ಮಾಡಿದಾರೆ. ಒಂದು ಕಡೆ ಮೂಲಿಗೆ ಒಂದು 4 ಚೆಸ್ಸಿಂದ ಇದನ್ನು ಹಾಕಿದಾರೆ, ಮತ್ತು ಅದ ಥರ ಇನ್ನೊಂದು ಕಡೆ ಮೂಲಿಗೆ ಏನು ಹಾಕಿದಾರೆ ಇನ್ನೊಂದು 4 ಚೆಸ್ಸಿಂದ ಇದನ್ನು ಹಾಕಿದಾರೆ. ಸೊ ಅಲ್ಲಿ ಯಾಕಂದ್ರೆ ಸಂಜೆ ನಂತರ ಎಲ್ಲ ಫುಲ್ ಕವರ್ ಆಗಿಬಿಟ್ಟಿರ್ತದೆ. ಯಾಕಂದ್ರೆ ಬೆಳಗ್ಗೆ ನೋಡ್ರೆ ಪೂರ್ತಿ ಶಾಂತ ಇರ್ತೈತಿ, ಕ್ಲೀನ್ ಇರ್ತೈತಿ. ಬೆಳಗ್ಗೆ 9 ನಂತರ ಬಂದು ಕ್ಲೀನ್ ಮಾಡಿ ಹೋಗ್ತಾರ ಸೊ ಮುನ್ಸಿಪಾಲ್ಟಿಯವ್ರನ್ನ. ಮತ್ತು ಈವ್ನಿಂಗ್ ಏನಾಕತಿ ಎಲ್ಲ ಬಂದು ತಿಂದು ಉಂಡು. ಇಲ್ಲೇ ಆದರೂ ಕೆಲವೊಬ್ರು ಏನು ಮಾಡ್ತಾರೆ ಅಷ್ಟೊಂದು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋಂಗಿಲ್ಲ ಪಬ್ಲಿಕ್ ಪ್ಲೇಸ್ ತಗೋದು. ಸೊ ಏನು ತಿಂದಿರ್ತಾರೆ ಎಲ್ಲಿ ಇದನ್ನು ಮಾಡಿರ್ತಾರೆ ಅಲ್ಲೇ ಬಿಟ್ಟು ಹೋಗಿಬಿಡ್ತಾರೆ. ಏನು ಬಿಡಿದನ್ನದಾರಲ್ಲ ಅವ್ರು ಕ್ಲೀನ್ ಮಾಡ್ತಾರೆ ಅನ್ನೋ ಮೆಂಟಾಲಿಟಿ ಒಳಗೆ ಏನು ಮಾಡ್ತಾರೆ ಚಲ್ಲಂಗಿಲ್ಲ. ಎಲ್ಲಿ ಡಸ್ಟ್ಬಿನ್ ಅಂತೂ ರಗಡಿಟ್ಟಿರ್ತಾರೆ, ಬಟ್ ಅಲ್ಲಿ ಏನೂ ಚಲ್ಲಂಗಿಲ್ಲ. ಹಂಗೆ ಬಿಟ್ಟು ಹೋಗಿಬಿಡ್ತಾರೆ. ಅವು ಪಾರಿವಾಳ ಏನು ಮಾಡ್ತಾವೆ ಬಂದು ತಮಗೆ ಬೇಕಾಗಿದ್ದು ಕಾಳುಗಳು ಹಾಕ್ತಿರ್ತಾವೆ. ಅವೊಂದಿಷ್ಟು ಆ ಕಡೆ ಈ ಕಡೆ ಇದನ್ನು ಮಾಡಿ ಅವಷ್ಟು ಇದನ್ನು ಮಾಡಿ ಹಾಕವು. ಸೊ ನೆಕ್ಸ್ಟ್ ಡೇ ಇವ್ರು ಏನು ಮುನ್ಸಿಪಾಲ್ಟಿ ಅವ್ರದ್ದು ಬಂದು ಏನು ಮಾಡ್ತಾರಲ್ಲ ಅದನ್ನು ಕ್ಲೀನ್ ಮಾಡಿ ಇದನ್ನು ಮಾಡಿ ಅವ್ರು ಹೋಗ್ತಾರ. ಸೊ ನೋಡಕ್ಕೆ ಮತ್ತು ಸಂಜೆಗೆ ಅದೇ ಥರ ನೀಟಾಗಿರ್ತೈತಿ. ಇದೇನು ಪೂರ್ತಿ ಪಾರ್ಕ್ ಐತಲ್ಲ, ಮತ್ತು ಇಲ್ಲಿ ನೀರಿಗೆ ಕುಡಿಯಾಕ ಅಂಥೇಳಿನ ಪಾರಿವಾಳಗಳು ಸತಕ್ಕೆ ಅದ್ರಾಗ ನೀರಿನ ಗತೆ ಸ್ಟಾಂಡ್ ಮಾಡಿರ್ತಾರೆ. ಅದನ್ನು ಹೆಂಗೆ ಅಂತಂದ್ರೆ ಈಗ ನಳ ಚಲೋ ಮಾಡಿ ನಾವು ಕುಡಿತೀವಲ್ಲ, ಸೊ ಆ ಥರ ಇದನ್ನ ಆಗಂಗಿಲ್ಲ. ಅದಕ್ಕೊಂದಿಟ್ಟು ನಳ ತಳಗೈತಿ. ಸೊ ನಾವು ಮ್ಯಾಲೆ ಬಾಯಿ ಹಚ್ಚಿ ಕುಡಿಬೇಕು, ಬಗ್ಗಿ ಮ್ಯಾಲೆ ಬಾಯಿ ಹಚ್ಚಿ ಕುಡಿಬೇಕು. ಅದಕ್ಕೆ ಆ ಥರ ನಳ ಇದಾವೆ ಇಲ್ಲಿ. ಮತ್ತು ಲೈಟಿಂಗ್ ಅಂತೂ ಇದೆಲ್ಲ ಲೈಟಿಂಗ್ ಅದು ನೋಡಿ ನಂಗೆ ನಾವೊಂದು ಗಾರ್ಡನ್ ಸ್ಕೇಪ್ ಅಂಥೇಳಿ ಒಂದು ಗೇಮ್ ಆಡ್ತಿದ್ದೆ. ಆ ಗೇಮ್ದಾಗ ಹೆಂಗಿತ್ತಂದ್ರೆ ಅದು ಪಝಲ್ಗಳನ್ನು ಕಂಪ್ಲೀಟ್ ಮಾಡೋದು. ಪಝಲ್ ಕಂಪ್ಲೀಟ್ ಮಾಡಿ ಆಮೇಲೆ ಅದು ಯಾವ್ಯಾವ ವಸ್ತುಗಳನ್ನ ತೊಗೊಂಡು ಗಾರ್ಡನ್ ಕಟ್ಸೋದು, ಇಲ್ಲ ಮನೆ ಕಟ್ಸೋದು, ಅಂದರೆ ಇಂತಿಷ್ಟು ಪಾಯಿಂಟ್ಗಳು ತೊಗೊಂಡು ಮನೆ ಕಟ್ಸೋದು, ಗಾರ್ಡನ್ ಕಟ್ಸೋದು, ಆ ಥರ ಗೇಮ್. ಸೊ ಯಾವಾಗಾದರೂ ಟೈಮ್ ಪಾಸಿಗೆ ಆಡ್ತಿದ್ದೆ ನಾನು. ನನಗೆ ಈ ಗಾರ್ಡನ್ ನೋಡಿದ್ರೆ ಗಾರ್ಡನ್ನ ಇಲ್ಲಿರೋ ಲೈಟ ಟೇಬಲ್ಲ ಮತ್ತು ಇವನ್ನೆಲ್ಲ ನೋಡಿದ್ರೆ ನನಗೆ ಅದು ನೆನಪಾಕೈತಿ ಆ ಗೇಮನ್ನು. ಮತ್ತು ಈ ಗಾರ್ಡನ್ದಾಗ ಮಧ್ಯದಾಗ ಒಂದು ಫೌಂಟೇನ್ ಐತಿ. ಸೊ ಅದನ್ನು ನಾರ್ಮಲಿ ಈವ್ನಿಂಗ್ ಟೈಮ್ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಏನೈತಿ ಬೆಳಗ್ಗೆನೂ ಮಾಡ್ತಾರೆ. ಇವೇನು ಗಿಡಗಳದಾವಲ್ಲ ಇವೆಲ್ಲ ಗಿಡಗಳೂ ಮುನ್ಸಿಪಾಲ್ಟಿಯವರ ಬ್ಯಾಸ್ಗಿ ಟೈಮಿಗೆ ಏನು ಮಾಡ್ತಾರೆ ಹಚ್ತಾರೆ. ಇದಕ್ಕೆ ನೀರು ಹೊಡೆಯೋಂಗೆ ಸತಕ್ಕೆ ಅಲ್ಲೊಂದು ಇದನ್ನು ಕುಣಿಸ್ಬಿಟ್ಟಾರ ಅವ್ರು ಸ್ಪ್ರಿಂಕಲ್ ಥರ. ಸೊ ಅದರಿಂದ ಈಗ ಕಬ್ಬಿನ ಒಳಗದು ನೀರು ಹೆಂಗೆ ಇದನ್ನ ಹಾಕತ್ತಲ್ಲ ಆ ಥರ ಇಲ್ಲಿ ಕಾರಂಜಿ ಥರ ನೀರು ಜಿಗದ ಗಿಡಗಳಿಗೆ ನೀರು ಹಾಕತಿ. ಸೊ 4 ಕಡೆ ಏನಾಯ್ತದ 4 ಕಡೆ ನೀರಿಂದ ಇದನ್ನು ಮಾಡಿದಾರೆ ಅವರು. ಮತ್ತು ಗಿಡಗಳು ಹಚ್ಚಿದಾರೆ. ಬ್ಯಾಸ್ಗಿ ಟೈಮಿಗೆ ಬಂತಂದ್ರೆ ಇಲ್ಲಿ ಜಾಸ್ತಿ ಗಿಡಗಳು ಬೆಳೆಯೋದು ಬ್ಯಾಸ್ಗಿ ಟೈಮಿಗಲ್ಲ. ಸೊ ಏನು ಮಾಡ್ತಾರೆ ಕೆಲವೊಂದಿಷ್ಟು ತಮ್ಮ ನರ್ಸರಿ ಒಳಗೆ ಅದು ಗ್ರೀನ್ ಏನು ಬರ್ತೈತಿಲ್ಲ ಅಲ್ಲೆಲ್ಲ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಂಡು ಒಂದು ಸ್ವಲ್ಪ ಗಿಡಗಳು ದೊಡ್ಡ ಮಾಡ್ಕೊಂಡು ತೊಗೊಂಬರ್ತಾರೆ. ಆಮೇಲೆ ತಂದು ಇಲ್ಲಿ ಹಚ್ತಾರೆ ಹೂ ಬಿಡೋ ಟೈಮಿಗೆ ಇಲ್ಲಿ ತಂದು ಹಚ್ಚಿದ್ರೆ ನಾವು ನೋಡೋಕ್ಕಂತ ಚಂದ ಕಾಣ್ತಾವೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಇದನ್ನ ಏನೈತಲ್ಲ ನಾವು ಆರ್ಕಿಟೆಕ್ಚರನ್ನ ಭಾಳ ಮೀನ್ಸ್ ನಮ್ಮೆಲ್ಲ ನಾವು ಹಾಕೋಕ್ಕಿಂತ ಅದು ನಮ್ಮೆಲ್ಲ ನಾವು ಹಾಕೋಬೇಕಾಕೈತಿ ಇಷ್ಟ. ಆದ್ರೂ ನಮ್ಮಲ್ಲಿ ಆರ್ಕಿಟೆಕ್ಚರ್ ಎಷ್ಟೋ ಜಾಸ್ತಿನೇ ಐತಿ, ಎಷ್ಟೋ ವರ್ಷ ಹಿಂದಿಂದ ಆರ್ಕಿಟೆಕ್ಚರ್ ಐತಿ. ಬಟ್ ಅದನ್ನು ನಾವು ಎಲ್ಲೋ ಒಂದು ಕಡೆ ಹೋಗೋದು ಏನೋ ಮಾಡಿ ಈ ಥರ ಇದು ಮಾಡೀವಿ. ಇಲ್ಲಿ ಆ್ಯಕ್ಚುಲಿ ಇದನ್ನು ಆರ್ಕಿಟೆಕ್ಚರ್ ಅಂತ ಅನ್ನಂಗೆ ಇಲ್ಲ. ಏನೇನು ಇಲ್ಲಿ ಇದು ನೋಡಿರಿ ಚಾಕುಡಿ ಕಪ್ಪಿನ ಥರ ಶೇಪ್ ಐತಿ ಮುಂದೆ. ಮತ್ತು ಆ್ಯಕ್ಚುಲಿ ಖಾರ ಕೊಟ್ಟು ಕಲ್ಲಿನ ಥರ ಐತಿ, ಚಾಕುಡಿ ಕಪ್ಪಿನ ಥರ ಐತಿ. ಈ ಥರ ಕೆಲವೊಂದಿಷ್ಟು ಕಲ್ಲು ಅದಾವೆ. ಅವುಗಳನ್ನೂ ಸತಕ್ಕೆ ಏನು ಮಾಡಿದಾರೆ ಇವ್ರ ಪಾರ್ಕ್ನಾಗ ತಂದು ಶೋಕೇಶ್ ಥರ ಇಟ್ಟಾರೆ ಇವನ್ನ. ಮತ್ತು ನಮ್ಮಲ್ಲಿ ಆದ್ರೆ ನಮ್ಮಲ್ಲಿ ಜಾಸ್ತಿನೇ ಆರ್ಕಿಟೆಕ್ಚರ್ ಐತಿ. ಸೊ ಹಾಗಂತ ವೇಸ್ಟ್ ಮಾಡೋದ್ರಾಗ ಅರ್ಥ ಇಲ್ಲ. ಎಲ್ಲೋ ಒಂದು ಪಬ್ಲಿಕ್ ಪ್ಲೇಸ್ನಾಗ ಈಗ
ಇತ್ತಂದ್ರೆ ಅದು ಇನ್ನೂ ಚೆನ್ನಾಗಿ ಕಾಣ್ತೈತಿ. ಸೊ ನೋಡೋರ್ಗೇನು ಅದೊಂಥರ ಅಟ್ರಾಕ್ಟ್ ಹೊಡಿತೈತಿ ಮಂದಿನ. ಸೊ ಆ ಥರ ಇಲ್ಲಿ ಏನೇನು ವೇಸ್ಟ್ ಮಾಡೋಂಗಿಲ್ಲ, ಯಾಕಂದರೆ ಇವ್ರಿಗೆ ಸಿಗೋದಕ್ಕೆ ಕೆಲವೊಂದಿಷ್ಟು ಅನ್ಸುತ್ತೆ. ಐ ಥಿಂಕ್ ಸಿಗೋದಕ್ಕೆ ಕೆಲವೊಂದಿಷ್ಟಲ್ಲ. ಸೊ ಅವ್ರೂ ಯಾವ ಥರ ಯೂಸ್ ಮಾಡ್ಕೋಬೇಕು ಆ ಥರದಾಗ ಯೂಸ್ ಮಾಡ್ಕೊಳಕ್ತಾರೆ ಇವರೆಲ್ಲರೂ. ಮತ್ತು ಈ ಗಾರ್ಡನ್ ಅಂತ ಐ ಥಿಂಕ್ ಆ್ಯಕ್ಚುಲಿ ಚೆನ್ನಾಗೈತಿ. ಇಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ಏನೈತಿ ಮಂದಿ ಜಾಸ್ತಿ ಇರೋಂಗಿಲ್ಲ, ಮಂದಿ ಭಾಳ ಅಂದ್ರೆ ಭಾಳ ಕಡಿಮೆ ಇರ್ತೈತಿ, ಮಂದಿನೇ ಇರೋಂಗಿಲ್ಲ ಮಾರ್ನಿಂಗ್ ಟೈಮ್. ಬಟ್ ಈವ್ನಿಂಗ್ ಟೈಮ್ ನೋಡಿದ್ರಂತೂ ಮಂದಿ ಈ ಪಾಟಿ ಮಂದಿ ಇರ್ತೈತಿ, ಕುಂಡ್ರಕ್ಕೆ ಜಾಗ ಇರೋಂಗಿಲ್ಲ ಆ ಪಾಟಿ ಮಂದಿ ಇರ್ತೈತಿ. ಎಲ್ಲ ಲವರ್ಸ್ ಆಗಿರ್ಬೋದು, ಮತ್ತು ಅಜ್ಜ ಆಯಿಗಳಾಗಿರ್ಬೋದು, ಆಯಿ ಫ್ರೆಂಡ್ಸ್ ಆಗಿರ್ಬೋದು, ಅಜ್ಜಗಳ ಫ್ರೆಂಡ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಪಾರಿವಾಳ, ಮತ್ತು ಕೆಲವೊಬ್ರು ಪಾರಿವಾಳಗಳಿಗೆ ಕಾಳು ಹಾಕಕ್ಕೆ ಬರ್ತಾರೆ ಅವರಾಗಿರ್ಬೋದು. ಎಲ್ಲನೂ ಜಾಸ್ತಿ ಅಂದ್ರೆ ಒಂಥರ ಈ ಪಾರ್ಕ್ ನೋಡೋಕ್ಕಂತೂ ಚೆನ್ನಾಗೈತಿ ಮತ್ತು ವೆಲ್ ಮೇಂಟೈನ್ಡ್. ಬೆಳಗ್ಗೆ ರಾತ್ರಿ ಬಂದೊಬ್ಬರು ಹೊಲಸು ಇಳಿಸೋಕ್ಕಾರೆಲ್ಲ ಬೆಳಗ್ಗೆ ಬಂದು ಒಬ್ರು ಕ್ಲೀನ್ ಮಾಡ್ತಾರೆ ಮುನ್ಸಿಪಾಲ್ಟಿಯವರು. ಸೊ ದಿನದ ಪ್ರೊಸೆಸ್ ಹಾಗೆ ನಡೆಯೋದನ ಅದ. ನೋಡೋಕ್ಕಂತೂ ಈ ಪಾರ್ಕ್ ಅಂದ್ರೆ ಸಖತ್ತಾಗೈತಿ. ನೀರಿನ ವ್ಯವಸ್ಥೆ ಐತಿ, ಎಲ್ಲನೂ ಐತಿ ಕುಂಡ್ರಕ್ಕೆ. ಮತ್ತು ಇಲ್ಲಿ ನೀರಿಂದ ಏನಪ್ಪ ಅಂತಂದ್ರೆ, ಈಗ ನಮ್ಮಲ್ಲಿ ಏನಂದ್ರೆ ಒಂದು ಕೆಲವು ಕನೆಕ್ಷನ್ ಕೊಡ್ತೀವಲ್ಲ ಹಂಗಲ್ಲ, ಇಲ್ಲೆಲ್ಲ ಗುಡ್ದಾಗದು ನೀರಿಂದು ಜಸ್ಟ್ ಅಲ್ಲೊಂದು ಪೈಪ ಇಲ್ಲಾಂದ್ರೆ ಏನೋ ಒಂದು ಹಾಕಿ ಒಳಗೆ ಭೂಮಿಗೆ ಇದನ್ನು ಮಾಡಿಬಿಟ್ರು ಅಂತಂದ್ರೆ ಅದು ನೀರು ಬರಕತ್ತು ಬಿಡ್ತೈತಿ. ಮತ್ತು ಈ ನೀರು ಭಾಳ ಅಂದ್ರೆ ಭಾಳ ತಂಪಿರ್ತಾವೆ. ಫ್ರಿಜ್ನಾಗ ಇಟ್ಟು ನೀರು ಕುಡಿತೀವಲ್ಲ ನಾವು, ಸೇಮ್ ಅದೇ ಥರ ಕೋಲ್ಡ್ ಒಳಗನೆ ಈ ನೀರು ಇರ್ತಾವೆ. ಈ ನೀರು ಹಿಂಗೆ ನಾನು ಹೇಳಿದ್ನಲ್ಲ, ಇದೇ ಹೆಂಗೆ ಚಲೋ ಮಾಡೋದು ಇದಂತೇಳಿ, ಇದು ಹಿಂಗೆ ಚಲೋ ಮಾಡೋದು, ಇಲ್ಲಿ ಮ್ಯಾಲೆ ಬಾಯಿ ಹಚ್ಚಿ ಕುಡಿಬೇಕು ನಾವು ಇದನ್ನ ನೀರು, ಹಂಗೆ ಐತಿ ಇದು. ಮತ್ತು ಇಲ್ಲಿ ನಾವು ಅಷ್ಟೇ ಅಲ್ಲ, ಪಾರಿವಾಳಗಳು ಅದೇನು ನಡ್ಬಾರ್ಕ್ ಬೋಕ್ ಐತಲ್ಲ, ಸೊ ಆ ಬೋಕ್ನಾಗ ಕೊಕ್ಕಿ ಹಾಕಿ ಪಾರಿವಾಳಗಳು ನೀರು ಕುಡಿತಾವೆ. ಆ್ಯಂಡ್ ಯಾರೇ ಏನು ಮಾಡಿರ್ತಾರೆ ಕೆಲವೊಬ್ಬರು ನೀರು ಕುಡಿಯೋಕ್ಕಾಗಿರ್ಬೋದು, ಅವಕ್ಕೆ ಸ್ನಾನ ಮಾಡೋಕ್ಕಾಗಿರ್ಬೋದು, ಅದಕ್ಕಂತ ಅವ್ನು ಏನು ಮಾಡ್ತಾರೆ ಸ್ವಲ್ಪ ಸಣ್ಣಂಗಿಟ್ಟು ಹೋಗ್ತಾರೆ. ಅವು ಏನು ಮಾಡ್ತಾವೆ ಒಂದು ಸ್ವಲ್ಪ ನೀರು ಇದನ್ನ ಮಾಡ್ಕೊಂಡಂಗೆ ಮಾಡಿ ಸ್ನಾನನೂ ಕೂಡ ಮಾಡ್ತಾವೆ. ಎಷ್ಟು ಚೆನ್ನಾಗೈತಿ ನೋಡಿರಿ ಈ ಪಾರ್ಕ. ಥ್ಯಾಂಕ್ ಯು.